ಆತ್ಮೀಯ H16 ನ್ಯೂಸದ ವೀಕ್ಷಕರೇ, ನಾನು ನಿಮ್ಮ ವೈಎಮ್ಮ ಇವತ್ತು ಮಲ್ಲಪ್ಪ ಜೋತವಾರ್. ನಮ್ಮ ರಾಜಿ ಆದ್ರೆ ಏನಪ್ಪ ತನಗೆ ನಿಲ್ಲಿಸಬಹುದು ಅಂಥೇಳಿ ನಮ್ಮ ಹೊರಟ್ಟಿಯವರು ಬಸವರಾಜ ಹೊರಟ್ಟಿಯವರು ಹೇಳ್ತಾ ಇದ್ದಾರೆ. ಆದರೆ ರಾಜ್ಯ ಆಗೋರು ಯಾರು, ಇಲ್ಲಿ ಸೋಲೋರು ಯಾರು, ಗೆಲ್ಲೋರು ಯಾರು, ಇಬ್ಬರು ಜೊತೆಗೆ ಬಿದ್ದಿದ್ದಾರೆ. ನಾ ಅಂದಿಲ್ಲ ಅಂಥೇಳಿ ನಮ್ಮ ಸಿ ಟಿ ರವಿ ಅವರು ಬೈದಿದ್ದಾರೆ ಅಂಥೇಳಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇಬ್ಬರು ಒಪ್ತಾ ಇಲ್ಲ. ಮತ್ತು ಅದಕ್ಕೆ ಸಾತಾಗಿ ಬಿ ಜೆ ಪಿಯ ಹಿಂಬಾಲಕರಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಸಿ ಟಿ ರವಿ ಅವರಿಗೆ. ಅದೇ ಕಾರಣಕ್ಕೆ ಇಲ್ಲೇ ಕಾಂಗ್ರೆಸ್ನಲ್ಲೂ ಸಹಿತ ನಡೆದು ಸರಿ ಅದು ಆಗಲೇಬೇಕಂತ ಹೇಳ್ತಾ ಇದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ಈಗ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ. ಅದನ್ನು ಡಿ ಕೆ ಶಿವಕುಮಾರಿಂದ ಸಹಜ ಕೊಟ್ಟಿದ್ದಾರೆ. ಜೊತೆಗೆ ತಂಗಳಿಗೆ ಅವರು ಹೇಳ್ತಾ ಇದ್ದಾರೆ, ಇಲ್ಲಪ್ಪ ನೀನು ಕ್ಷಮೆ ಕೇಳ್ಕೊ ಅಂತ ಅವರು ಕೇಳ್ತಾ ಇದ್ದಾರೆ. ಆದರೆ ಕ್ಷಮೆ ಇವ್ರು ಕೇಳಿಕ್ತಾ ಇರಲಿಲ್ಲ. ಮತ್ತು ಅದೇ ಕಾರಣಕ್ಕೆ ನೀವು ಕ್ಷಮೆ ಅಂತ ಕೇಳಿದರೆ ಇದು ಬೆಳೆಸೋ ಅವಶ್ಯಕತೆ ನಮಗೂ ಇಲ್ಲ ಅಂತೇಳಿ ಹೊರಟೆ ಅವ್ರು ಸಜೆಷನ್ ಕೊಟ್ಟರು, ಅದು ಒಪ್ತಾ ಇಲ್ಲ. ಅಂದರೆ ಅವ್ರು ಪ್ರಾಮಾಣಿಕರಿದ್ದಾರೆ ಅಂತ ಅವರು ಸಾಬೀತುಪಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸಾಬೀತಾಗ್ಬೋದಾ, ಇನ್ನು FSL ರಿಪೋರ್ಟ್ ಬಂದಾಗ ಗೊತ್ತಾಗುವಂಥದ್ದು ಏನಾದರೂ ಆಗಲಿ. ಆದರೆ ಇದು ಏನಾಗ್ಯದಪ್ಪ ಅಂತಂದರೆ ಈಗ ಇಲ್ಲಿ ಇಬ್ಬರಿಗೂ ಒಂದು ಸ್ವಾಭಿಮಾನದ ಅಥವಾ ಒಂದು ಪ್ರೆಸ್ಟೀಜ್ ಪ್ರಶ್ನೆ ಬಂದು ನಿಂತುಬಿಟ್ಟದ. ಒಂದು ಕಡೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ, ಇನ್ನೊಂದು ಕಡೆ ನಮ್ಮ ಸಿ ಟಿ ರವಿ ಅವರಿಗೆ. ಮತ್ತು ಬಿ ಜೆ ಪಿಗೂ ಸಹಿತ ಇದು ಅಷ್ಟೇ ಚಾಲೆಂಜಿಂಗ್ ಆಗಿಬಿಟ್ಟದು, ಮತ್ತು ಕಾಂಗ್ರೆಸ್ಗೂ ಅಷ್ಟೇ ಆಗಿದೆ. ಈಗ ಯಾರ ಪರ ಬಂದ್ರೂ ಡಿಸಿಷನ್ನ ಮತ್ತು ತಿಕ್ಕಾಡಿಸೋಗುವಂಥದ್ದು, ಮತ್ತು ಇನ್ನೊಂದು ತನಿಖೆ ಆಗುವಂಥದ್ದು, ಮತ್ತು ಕೋರ್ಟ್ಗೆ ಹೋಗುವಂಥದ್ದು ಇವೆಲ್ಲ ನಡೆಯೋಣ್ರಿ. ಹೀಗಾಗಿ ಇದು ನಿಲ್ಲದ ಕದನ. ಆದರೆ ಈಗ ಒಂದು ಕ್ಲಿಯರ್ ಆಗ್ತದೆ ಇದರಿಂದ ಏನಪ್ಪ ಅಂದರೆ, ಯಾರು ಬೈದರೂ ಇಲ್ಲೋ ಬೈದಿದ್ದಾರೋ ಇಲ್ಲೋ, ಏನು ನಡೆದ ಘಟನೆ ಅನ್ನೋದು ಕ್ಲಿಯರ್ ಆಗ್ಬೋದು ಅನ್ನೋದು ತರ್ಕ. ಅದೇನೋ ಆಗಲಿ, ಈ ಒಂದು ಸಣ್ಣ ಹುಡುಗರಂಗೆ ಈ ರೀತಿ ಬೀದಿ ಜಗಳ ಮಾಡ್ತಾ ಅಡ್ಡಾಡೋದು ಸಿ ಟಿ ರವಿಗೂ ಶೋಭೆ ಅಲ್ಲ, ಲಕ್ಷ್ಮೀಬಾಯಿ ಅವ್ರಿಗೂ ಶೋಭೆ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರು ಅನಿಸ್ಕೊಂಡವರು. ಯಾಕಪ್ಪ ಅಂದ್ರೆ ಮನುಷ್ಯಕ್ಕೆ ಸಹಜ ಹೆಣ್ಮಕ್ಳಿಗೆ ಅದು ಆ ಶಬ್ದವನ್ನು ಬಳಸ್ಕೊಂಡ ಮೇಲತ್ತ ಭಾಷೆ ನೋವಾಗ್ತದೆ. ಒಂದು ಸಾರ್ವಜನಿಕವಾಗಿ ಬೆಳೆದ ವ್ಯಕ್ತಿ ಅವರು ಇವತ್ತು. ಅವರಿಗೆ ಒಂದು ಓಪನ್ ಆಗಿ ಮಾತಾಡಿದ್ದು ತಪ್ಪ. ಅದು ನಾವು ಮಾತಾಡಿಲ್ಲಂತ ಇವತ್ತಿಗೂ ಸಾಧಿಸ್ಕೊಳ್ತಾ ಇದ್ದಾರೆ ಸಿ ಟಿ ರವಿ ಅವರು. ಅವ್ರಿಗೆ ನೋಡ್ಬೇಕೇನು ಏನು ನಿಜವಾಗಿಯೂ ಸಿ ಟಿ ರವಿ ಅವರು ಮಾತಾಡಿಲ್ಲ ಅಂದ್ರೆ ಇವತ್ತೆಲ್ಲ ಅವರ ಸುತ್ತಮುತ್ತದಂಥವ್ರು ಬಿ ಜೆ ಪಿಗರು ಇಲ್ಲರಿ ಅವ್ರು ಮಾತಾಡಿದ್ದು ಕರೆ ಅಂತ ಹೇಳ್ತಾ ಇದ್ದಾರೆ. ಅದು ಸ್ವತಃ ಅವರ ಹಿಂಬಾಲಕರು ಅಥವಾ ಬಿ ಜೆ ಪಿಗರು ಒಪ್ತಾ ಇಲ್ಲ. ಅಂದರೆ ಇದು ಮುಗಿದು ಯಾವಾಗ ಅಂತಂದ್ರೆ ಮುಗಿದ ತನಿಖೆ ಬಂದ ಮೇಲ್ತೇನೆ. ಅದ್ರ ಮೇಲೆ ಮುಗಿತಿದ್ದನ್ನು ಗ್ಯಾರಂಟಿ ಇಲ್ಲ. ಯಾಕಪ್ಪ ಅಂತಂದ್ರೆ ಎಲ್ಲರಿಗೂ ಮತ್ತು ಅದನ್ನು ಮುಂದಿನ ಹಂತಕ್ಕೆ ಒಯ್ಯುವಂಥದ್ದು, ಅದನ್ನು ದೊಡ್ಡದು ಮಾಡುವಂಥ ಮನೋಸ್ಥಿತಿ ಬಂದುಬಿಟ್ಟದು. ಮತ್ತು ಕಾಂಗ್ರೆಸ್ಸಿಗರು ಅದನ್ನು ಜಿದ್ದೆ ತೆಗೆದುಕೊಂಡಿದ್ದಾರೆ. ಯಾಕಂತಂದ್ರೆ ಒಬ್ಬ ಹೆಣ್ಮಗಳಿಗೆ ಬೈಯುವಂಥ ವ್ಯಕ್ತಿ, ಟೀಕೆ ಮಾಡುವಂಥ ವ್ಯಕ್ತಿ, ಇವರು ಸಹಜವಾಗಿ ರಂಗದಲ್ಲಿ ಇರೋದು ಬೇಡಪ್ಪ ಅನ್ನೋಷ್ಟು ಮಟ್ಟಿಗೆ ಅವ್ರು ಮಾತಾಡ್ತಾರೆ. ಆದ್ರೆ ಹಂಗೆ ಆಗ್ತೈತಿ ಅಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಪಕ್ಷನೂ ಇವತ್ತು ಬಿ ಜೆ ಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಪ್ರತಿಯೊಂದು ಪಕ್ಷನೂ ತಮ್ಮ ನಾಲಿಗೆಗಳ ಮೇಲೆ ಹಿಡಿತವನ್ನು ಕಳ್ಕೊಂಡಿದ್ದಾವೆ ಅನ್ನೋದು ಅಷ್ಟು ಸತ್ಯ. ನಾಲಿಗೆ ಹಿಡಿತವನ್ನು ಸಾಧಿಸೋದು ಹೇಗಪ್ಪ ಅಂದ್ರೆ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡು ಆ ವ್ಯಕ್ತಿತ್ವ ಇರಲಿಲ್ಲ ಅಂತಂದು ಪ್ರಶ್ನೆ ಬರ್ತದೆ. ಏನೂ ಇರಲಿ, ಇವತ್ತು ಇಲ್ಲಿವರೆಗೆ ಡೆವಲಪ್ಮೆಂಟ್ ನೋಡಿದಾಗ ಒಂದು ಸ್ವಲ್ಪ ಮೊದಲಿಗಿಂತ ತಣ್ಣಗಾಗ್ಲಿಕ್ಕತ್ತದ ಏನು ಅಂತೇಳಿ ಅನಿಸ್ಲಿಕ್ಕತ್ತದ. ಆಗಿನಷ್ಟು ಫೋರ್ಸ್ ಇಲ್ಲ, ತನಿಖೆಗೆ ಬಿದ್ದದದು. ತನಿಖೆಯಿಂದ ಯಾವ ಬರಲಿಪ್ಪ ಮುಂದೆ ನೋಡಿದ್ರೆ ಆಯ್ತು ಅನ್ನುವಂಥ ಪರಿಸ್ಥಿತಿ ಅದ. ಆದರೆ ಸಿ ಟಿ ರವಿಯಲ್ಲಿ ಮೇಲೆ ಅಳಕೋದು ಏನಪ್ಪ ಅಂದ್ರೆ ಕೆಲವೊಮ್ಮೆ ಅನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಅವರ ಯಾವ್ದು ಮಾತಾಡಿದ್ರೆ ಇದೇ ವಿಷಯಕ್ಕೆ ತಂದು ನಿಲ್ಲಿಸುವಂಥ ಪರಿಸ್ಥಿತಿ ಬಂದದ್ರೆ ಇಲ್ಲ ಮಾಡಿಲ್ಲ ಅನ್ನುವಂಥ ಮಾತು ಬರ್ತದೆ. ಮತ್ತು ಜೊತೆಗೆ ಅವ್ರನ್ನ ಕೇಳ್ಕೊಂಡಾಗ ಅವ್ರು ಇದ್ದಂಥವ್ರು ಇಲ್ಲ, ನಾನು ಈಗಾಗಲೇ ನಮ್ಮ ಏನಪ್ಪ ಅಂದರೆ ಎಲ್ಲಮ್ಮ ತಾಯಿಗೆ ಬೇಡ್ಕೊಂಡಿದ್ದೀನಿ, ಜೊತೆಗೆ ಧರ್ಮಸ್ಥಳಕ್ಕೂ ನಾವು ಹೋಗಿ ಬರ್ತೀನಿ ಇಲ್ಲಂತೆಲ್ಲ. ಆದರೆ ತನಿಖೆ ಮುಗಿಲಿ ಅಂತೇಳಿ ಮತ್ತು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದೊಂದು ಪ್ರಹಸನ ಏನಪ್ಪ ಅಂತಂದ್ರೆ ಒಬ್ರಿಗೊಬ್ರು ಟೀಕೆ ಮಾಡುವಂಥ ಪ್ರಹಸನ, ಒಂದು ಹಾಸ್ಯ ಪ್ರಸಂಗ ಇವತ್ತು ಮನೆಯಲ್ಲೂ ಮಾತಾಡುವಂಥ ಪ್ರಸಂಗ ಆಗಿಬಿಟ್ಟದ. ಯಾಕಪ್ಪ ಅಂತಂದರೆ ಇದು ಸಣ್ಣ ವಿಷಯ ಆಗಿರಲಿಲ್ಲ, ದೊಡ್ಡ ವಿಷಯ ಆಗಿತ್ತು. ಆದರೆ ಅದನ್ನು ಮರೆತು ಬಿಡಬೇಕಾಗಿತ್ತು. ಆಗಲೇ ಸಿ ಟಿ ರವಿ ಅವರು ಅದನ್ನು ಇಲ್ಲರಿ ತಪ್ಪಾಗಿದೆ, ಅದು ಕ್ಷಮಿಸಿಬಿಡಪ್ಪ ಅಂತಿದ್ರೆ ಮೋಸ್ಟ್ಲಿ ಬೆಳೀತಿರಲಿಲ್ಲೇನೋ. ಆದರೆ ಇವತ್ತು ಮಾತ್ರ ಸಿ ಟಿ ರವಿ ತಪ್ಪಾಗಿದೆ ಅಂದರೂ ಸುದ್ದಿ ಆಗೋದು, ತಪ್ಪಾಗಿಲ್ಲಂದ್ರೂ ಸುದ್ದಿ ಆಗೋದು. ಅವತ್ತು ಸುದ್ದಿ ಅಂತ ದೊಡ್ಡದಾಗ್ಯದ. ಅದೇನೂ ಚರ್ಚೆ ನಡೀತಾನೆ ಇದೆ. ಆ ಚರ್ಚೆದಾಗ ಯಾರು ಏನು ಎತ್ತ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಹೋಗ್ತದೆ. ಆದರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಹಿತ ಭಾಳ ನಿಷ್ಠುರವಾಗಿ ಸಲ ಹಿಂದೆ ಸರಿ ಮಾತಿಲ್ಲ, ಒಮ್ಮೆ ಹಾಗೆ ಹೋಗಲಿ ಅಂತ. ಯಾಕಂದರೆ ಸಮೀಪದಿಂದ ಇದ್ದು ಕೇಳಿದವರು ಅವರು. ಯಾಕೆ ಒಬ್ಬ ವ್ಯಕ್ತಿಗೆ ಅವ್ರ ಬಗ್ಗೆ ಸಣ್ಣದಾಗಿ ಮಾತಾಡಿದಾಗ ಸಹಜವಾಗಿ ಸಹನ ಆಗೋದಿಲ್ಲ. ಅದು ಸಹಜ ನಮಗಾದರೂ ನಿಮಗಾದರೂ ಯಾರಿಗಾದರೂ. ಅದಕ್ಕೆ ಅದನ್ನು ಅವ್ರು ಚಾಲೆಂಜ್ ತೊಗೊಂಡು ನೀವು ಪ್ರೂವ್ ಮಾಡ್ರಪ್ಪ ಅಂತ ನಿಂತಿದ್ದಾರೆ. ಇನ್ನು ಅದನ್ನು ಪ್ರೂವ್ ಮಾಡುವಂಥದ್ದು, ನಾವು ಮಾತಾಡಿಲ್ಲ ಅನ್ನುವಂಥದ್ದು ಇನ್ನು ನಮ್ಮ ಸಿ ಟಿ ರವಿಗೆ ಸಂಬಂಧಿಸಿದ್ದು ಮತ್ತು FSLಗೆ ಸಂಬಂಧಿಸಿದಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಕಡೆಗೆ ಮುಖ್ಯಮಂತ್ರಿ ನಮ್ಮ
ಸಿದ್ದರಾಮಯ್ಯನವರು ಅವರು ಸಹಿತ ಈಗಾಗಲೇ ಸ್ಪಷ್ಟವಾಗಿಲ್ಲಪ್ಪ ಅವ್ರು ಮಾತಾಡಿದ ಸತ್ಯದ ಅಂತ ಹೇಳಿದ್ದಾರೆ. ಅದನ್ನು ಅವರು ಒತ್ತು ಕೊಟ್ಟು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಇವತ್ತು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ನಿಮ್ಗೆ ಗೊತ್ತದ 6 ವರ್ಷಕ್ಕೆ ಆಗಿರಲಿ ಮತ್ತಾರು ಆಗಿರಲಿ ಬಿ ಜೆ ಪಿ ನಾಯಕರೆಲ್ಲರೂ ಸಹ ಈಗ ಸಿ ಟಿ ರವಿ ಅವ್ರ ಬೆನ್ನಿಗೆ ಬಂದು ನಿಂತಿದ್ದಾರೆ. ಒಟ್ಟು ತಿಕ್ಕಾಟ ಮಾತ್ರ ಜೋರು ನಡೆದು. ಆದರೆ ಇದರಿಂದ ಈಗ ನಾನು ಹಲವು ಸಲ ಚರ್ಚೆ ಮಾಡಿದಂಗೆ ಈ ತಿಕ್ಕಾಟದಿಂದ ರಾಜ್ಯಕ್ಕೆ ಲಾಭ ಇಲ್ಲ ಅಂತ ಅದೊಂದು ಸುದ್ದಿ ಅಟ್ಟಪ್ಪ. ನಮ್ಮಂಥ ಪತ್ರಿಕೆಗಳು ಒಂದಿಷ್ಟು ಏನಾಗ್ತದೆ, ಮೀಡಿಯಾಗಳಿಗೆ ಏನಾಗ್ತದಪ್ಪ ಅಂದ್ರೆ ಒಂದಿಷ್ಟು TRP ಆಗ್ಬೋದು, ಮತ್ತೇನೋ ಆಗ್ಬೋದು. ಬಟ್ ಇದರಿಂದ ಏನು ಬಂದು ತೊಡಗು ಬಿಟ್ಟಿದಂಗೆ ಅಂತೀವಿ ನಾವು. ಹಂಗೆ ಅದಕ್ಕಾಗಿ ಆ ದಿಶೆಯಲ್ಲೇ ಇದು ಚರ್ಚೆ ಇನ್ನು ಮಾಡೋಕ್ಕಿಂತರೂ ಅದನ್ನು ತನಿಖೆಗೆ ಬಿಟ್ಟ ಮೌನ ವಹಿಸೋದು ಯೋಗ್ಯ ಅದ. ಬಟ್ ಈಗ ಅದು ಕಾಣ್ಲಿಕ್ಕೆ ರೀ ಎಲ್ಲ ನಾಯಕರಲ್ಲೂ ಆಗಿನಷ್ಟು ಕುತೂಹಲ ಇವತ್ತು ಉಳಿದಿಲ್ಲ. ಅವರು ಕೆಲವೊಬ್ಬರು BJP ಗರಂತಿ ಅದು ನಾವು ಮಾಡೇ ಇಲ್ಲ, ಅವ್ರು ಅಂದಿಲ್ಲ ಅಂತ ಅವರು ಒಂದು ಲೆಕ್ಕದಾಗಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ಕಾಂಗ್ರೆಸ್ಗರು ಮಾಡೇ ಇದ್ದಾರೆ ಅಂತ ಅವ್ರು ಲೆಕ್ಕದಾಗಿದ್ದಾರೆ. ಹೀಗಾಗಿ ಇವರ ತಿಕ್ಕಾಟದಿಂದಾಗಿ ಆಡಳಿತ ವ್ಯವಸ್ಥೆ ಮೇಲೆ, ಮಿನ್ನುಳದ ಮೇಲೆ ಮತ್ತು ಗಾಂಧಿ ನಡಿಗೆ ಅಂತ ಏನೋ ಒಂದು ಕೆಲಸ ಬೆಳಗಾವಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ಸಿಗರು. ಅದಕ್ಕೂ ಒಂದು ರೀತಿ ಹಿನ್ನಡೆದಂಗೆ ಆಗಿದೆ ಎಲ್ಲ ಚರ್ಚೆಯಿಂದ. ಒಟ್ಟು ಏನೋ ಆಗಲಿ, ಶಿವರಾಜ್ ತಂಗಡಿಗೆ ಅವರು ಸುಳ್ಳು ಹೇಳೋದು ಬಿಡ್ರಿ, ಕ್ಷಮೆ ಕೇಳ್ರಿ ಅಂತ ಇದ್ದ. ಮೋಸ್ಟ್ಲಿ ನಮ್ಮ ಇವರಿಗೆ ಸಿ ಟಿ ರವಿ ಅವರಿಗೆ ಇಫೆಕ್ಟ್ ಆಗಿಲ್ಲ ಅನ್ನಿಸ್ತದೆ. ಅವರಿಲ್ಲಪ್ಪ ಅದೇನು ಸಾಧ್ಯ ಇಲ್ಲ, ತನಿಖೆ ಆಗಲಿ, ತನಿಖೆ ಆದದ್ದು ಏನು ರಿಪೋರ್ಟ್ ಬರುತ್ತೆ ಅದು ನೋಡೋಣ. ಒಂದೆರಡು ಕ್ಲಿಯರ್ ಇದ್ದಪ್ಪ ಅಂತಂದ್ರೆ ತಾನು ಅದು ಕ್ಲಿಯರಾಗಿ ಹೋಗಿಬಿಡ್ತದೆ. ಯಾಕೆ ಅಂತ ಮಾತು ಅಂದರೆ ಒಟ್ಟಿನಲ್ಲಿ ಇವತ್ತು BJP ಮತ್ತು ಕಾಂಗ್ರೆಸ್ಸಿಗೆ ಇದು ಜಿದ್ದಾಜಿದ್ದೆ ವಿಷಯ. ಯಾವುದಾದ್ರೂ ಅವರು ಇದನ್ನು ಎದುರಿಸ್ಲಿಕ್ಕೆ ಸಿದ್ಧಿದ್ದಾರೆ. ಹೀಗಾಗಿ ಇವತ್ತು ಸಿ ಟಿ ರವಿ ಅವ್ರಿಗೆ ನಾವು ಹೇಳೋ ಸ್ಥಿತಿಯೊಳಗಿಲ್ಲ, ಮತ್ತು ಅದೇ ಕಾಲಕ್ಕೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ಹೇಳೋ ಸ್ಥಿತಿಯೊಳಗಿಲ್ಲ. ಈಗ ನಾವು ಈ ಅಂತ್ಯ ಏನಾಗ್ಬೋದು ಅಂಥೇಳಿ ನೋಡ್ಬೋದು ನಿಲ್ಲುವಂಥ ಪ್ರಸಂಗ ಈಗ ಎಲ್ಲರಿಗೂ ಬಂದದ. ಇವತ್ತು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗಾಗಿರ್ಬೋದು, ಇನ್ನೊಂದು ಕಡೆ ನಮ್ಮ ಸಿ ಟಿ ರವಿ ಅವರಿಗಾಗಿರ್ಬೋದು, ಒಟ್ಟಾರೆಯಾಗಿ ಈ ಘಟನೆ ಭಾಳಷ್ಟು ಚರ್ಚೆ ಆಗೋದು ಹೊರಟಿದ್ದರಿಂದಾಗೆ ನಾವು ಇವತ್ತೊಂದಿಷ್ಟು ಚರ್ಚೆ ಮಾಡಬೇಕಾಯಿತು. ಇದು ಮೋಸ್ಟ್ಲಿ ಭಾಳ ಜನಕ್ಕೆ ಲಾಯ್ಕ್ ಆಗೋದು ನನಗೆ ಅನಿಸ್ಲಿಕ್ಕಿಲ್ಲ. ಬಟ್ ಆದರೂ ಲಾಯ್ಕ್ ಆಗಲಿ, ಶೇರ್ ಮಾಡಲಿ, ಕಮೆಂಟ್ ಮಾಡಲಿ ಅನ್ನೋದು ನಮ್ಮ ಸ್ವಭಾವ ಅದ. ಆ ಎಲ್ಲ ನೆಲೆಗಟ್ಟಿನೊಳಗೆ ಇವತ್ತು ಸುಳ್ಳು ಹೇಳೋದು ಬಿಡ್ರಿ, ಕ್ಷಮೆ ಕೇಳ್ರಿ ಅಂಥೇಳಿ ಏನು ಇವತ್ತು ಹೇಳ್ತಾ ಇದ್ದಾರೆ. ಆ ರಾಜೀನಾಮೆ ಇವತ್ತಾದ್ರೆ ಭಾಳ ಒಳ್ಳೆಯದು. ಯಾಕಂದ್ರೆ ಆ ತಿಕ್ಕಾಟ ಕಡಿಮೆ ಆಗ್ತದೆ. ಮತ್ತು ಮ್ಯಾನ್ ಸ್ಟ್ರೈಕ್ ಕರಿ ಮತ್ತೇನೋ ಮಾಡೋ ಈ ಒಂದು ನಡೆದಿದ್ದಾವ ಆ ನಡಿಗೆ ಹಿನ್ನಡೆಗೆ ಹೋಗಲಿ ಅಂಥೇಳಿ ಎರಡೂ ಪಕ್ಷದ ಒಳಗೆ ಅಂತ ಇದ್ದಾರೆ. ಅದು ಹಿಂದೆ ಸರಿಯಾರ ನೀ ಏನು ಸರಿ ಇಬ್ಬರು ಪ್ರೆಸ್ಟೀಜಿಯಸ್ ಪರ್ಸನ್ಸ್ ಅದಾರ, ಇಬ್ಬರು ಸಮಾಜದಲ್ಲಿ ಒಂದು ಘನ ವ್ಯಕ್ತಿತ್ವವನ್ನು ಪಡ್ಕೊಂಡಾರ. ಈಗ ಯಾರು ಸೋದನೆ ಅಂದರೂ ಸಹಿತ ಅವ್ರು ತಪ್ಪಿದ ಸ್ಟ್ರೈಕ್ ಕಾಣುವಂಥ ಸಾಧ್ಯತೆಗಳಿದಾವೆ. ಅದಕ್ಕೆ BJP ಒಂದು ವೇಳೆ ನಮ್ಮ ಇವರು ಸುಳ್ಳಾದ್ರೆ BJP ಮಾತ್ರ ದೊಡ್ಡ ಹೊಡೆದು ಬೀಳೋದ್ರಲ್ಲಿ ಎರಡು ಮಾತಿಲ್ಲ. ನೋಡೋಣ ಏನಾಗ್ತದೆ. ಯಾಕಂದ್ರೆ ಹೆಂಗೋ ಸರ್ಚ್ ನಡೆದ, ಆ ಸರ್ಚ್ದಾಗ ಯಾರ್ಯಾರು ಸಿಗ್ತಾರೆ FSL ಸರ್ಚ್ದೊಳಗೆ ಅಂತ ಹೇಳ್ತಾ ಇದು ಇವತ್ತಿನ ಈ ಒಂದು ರವಿ ಅವರಿಗೆ ನಾವು ನುಡಿತಿರೋ ಸಲಹೆ ಏನಪ್ಪ ಅಂತಂದ್ರೆ BJP ಮಹಿಳಾ ಮೋರ್ಚಾ ತಾಯಂದಿರು ರವಿಗೆ ಬುದ್ಧಿ ಹೇಳಲ್ಲ ಅಂತೇಳಿ ಸಚಿವ ಶಿವರಾಜ್ ತಂಗಡಿಗೆ ಅವರು ಹೇಳ್ತಾ ಇದ್ದಾರೆ. ಆದರೆ ಬುದ್ಧಿ ಕೇಳುವಂಥ ಸ್ಥಿತಿಯಲ್ಲಿ ಅವರಿಲ್ಲ. ನಾನು ತಪ್ಪ ಮಾಡಿಲ್ಲ, ಯಾಕೆ ಬುದ್ಧಿ ಕೇಳಬೇಕು ಅಂತ ಅವ್ರ ಮಾನಸಿಕ ಸ್ಥಿತಿ ಆಗ್ಯದ. ಹೀಗಾಗಿ ಇದು ಎಲ್ಲೆಲ್ಲಿ ಯಾವ್ಯಾವ ರೂಪ ಪಡಿತೀವಿ ಅನ್ನೋದು ಇನ್ನೂ ಸ್ಪಷ್ಟ ಆಗ್ತಾಯಿಲ್ಲ. ಬಟ್ ಆರಂಭದ ರಿಪೋರ್ಟ್ಗಳ ಪ್ರಕಾರ ಕಾಂಗ್ರೆಸ್ಸಿನ ಒತ್ತಡ ಹೆಚ್ಚದ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬಾಯಿಯವರ ವಿಚಾರಗಳು ಏನಪ್ಪ ಅಂತಂದ್ರೆ ಭಾಳ ಗಟ್ಟಿಮುಟ್ಟಾಗಿದ್ದಾವೆ ಅಂತ ನಾವು ಇಷ್ಟು ಅನ್ಬೋದು. ಇನ್ನು ರಿಸಲ್ಟ್ ಬಂದ ಮೇಲೆ ಅದೇನಾಗ್ತದೆ. ಒಟ್ಟಾರೆ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ, ಅಷ್ಟೇ ನಮ್ಮ ಉದ್ದೇಶ. ಯಾರು ಸುಳ್ಳು ಹೇಳ್ತಾರೆ, ಯಾರು ಸತ್ಯ ಹೇಳ್ತಾರೆ ಇಲ್ಲೇ ಅಮುಖ್ಯ. ಯಾಕಂದರೆ ಎಲ್ಲರೂ ಸುಳ್ಳು ಮತ್ತು ಸತ್ಯಗಳ ಮಧ್ಯದಲ್ಲಿದ್ದಾರೆ ಅನ್ನೋದು ಅಷ್ಟೇ ಸತ್ಯ ಅಂತ ಹೇಳ್ತಾ ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದ್ದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಮತ್ತು H16 ನ್ಯೂಸ್ ಅದ ಏನಪ್ಪ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ಬೋದು. H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.